ಸರ್, ಈಗ ಕೊನೆಗೂ ಈಗ ಹಾಸನ ಪ್ರಕರಣದಲ್ಲಿ ರೇವಣ್ಣವರು ಅರೆಸ್ಟ್ ಆಗಿದ್ದಾರೆ. ಇಲ್ಲ, ಅದನ್ನ ಮೊದಲೇ ಹೇಳಿದ್ದೀನಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. SIT ಈಗಾಗಲೇ ಕೂತಿದೆ. ಆ SITದವರು ರೂಲ್ಸ್ ಪ್ರಕಾರ ಏನ್ ಮಾಡ್ತಾರೋ ಅದನ್ನ ಅವ್ರಿಗೆ ಬಿಟ್ಟಿದ್ದು. ಒಂದ್ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಮತ್ತು ಕಾನೂನುಗಳಿವೆ, ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ, ಬೇಲು ಮಾಡ್ತಾರೆ, ಇವೆಲ್ಲನೂ ಕೂಡ ಇರ್ತದೆ. ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ, ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್. ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ, ಹಿಂಗ್ ಕೆಲಸ, ಅವರಿಗೂ ಬುದ್ಧಿ ಬರಬೇಕು. ಇನ್ನು ಮೇಲೆ ಇಂಥ ನಾವು ಮಾಡಬಾರ್ದು ಅಂತಕ್ಕಂಥ. ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ, ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗದೆ. ಈಗ ಈ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ನಾವು ರಾಜಕೀಯ ಯಾರಿಗೂ ಮಾಡಕ್ಕೂ ಹೋಗಿಲ್ಲ, ಮಾಡೋದು ನಾವು ಹೇಳಿದ್ದೇವೆ. ಇದು 16 ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ. ಅಂದ್ರೆ ಅವ್ರ ಸರ್ಕಾರವೂ ಇತ್ತು, ಇವ್ರ ಸರ್ಕಾರವೂ ಇತ್ತು, ಈಗ ಬೇರೆ ವಿಚಾರ. ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ. ಮತ್ತೆ ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು. ಈಗ ಸುಮೋಟ ಕೇಸ ಮಾಡಬಹುದಾಗಿತ್ತು ಅಂತ ಸರ್. ನೋ ಪ್ರಜ್ವಲ್ ಇರಲಿ, ಅವ್ರ ಬಗ್ಗೆ ನಾವು ಮಾತಾಡೋದು. ಐ ಕ್ಯಾನ್ ಸ್ಪೀಕ್ ಸಂಬಡಿ ಯಾರು ಸ್ವಲ್ಪ ಸರ್. ಈಗ ರಾಜ್ಯದಲ್ಲೂ ಕೂಡ ಈಗ 7ನೇ ತಾರೀಕು ಮತದಾನ ಇದೆ. ಯಾವ ರೀತಿ ಸದ್ಯಕ್ಕೆ ತಾವು ಕೂಡ ಓಡಾಡಿದ್ದೀರಿ? ಹೆಂಗ್ ಓಟ್ ಹಾಕ್ತೀರಿ ಹಂಗ್ ಬರ್ತದೆ. ಅಲ್ಲ, ನಾವು ವಿಶೇಷವಾಗಿ ಕಲಬುರಗಿಯಲ್ಲಿ ಜಾಸ್ತಿ ಹಾಕಲ್ಲ. ಅಲ್ಲ, ಈಗ ಇಲ್ಲಿ ಚೆನ್ನಾಗಿದೆ. ಈಗೆಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ. ಮತ್ತೆ ಈ ಸಾರಿ ನಾವು ಅವರಿಗೆ ತಡೆ ಹಿಡಿಬಹುದು ಅನ್ನತಕ್ಕಂಥ ವಿಶ್ವಾಸ ಬಂದಿದೆ. ಈಗ ನಾನು ವೆಸ್ಟ್ ಬೆಂಗಾಲ್ಗೆ ಹೋಗೋದ್ರಿಂದ ನಿಮಗೆ ದೀರ್ಘವಾಗಿ ಅದು ಹೇಳಕ್ಕಾಗೋದಿಲ್ಲ. ನಾನು ಬಂದ ಮೇಲೆ ಬೇಕಾದ್ರೆ ನಾಳೆ ಬರ್ತೀನಿ, ನೋಡಿ ಸವಿಸ್ತರವಾಗಿ ಮಾತಾಡ್ತೀನಿ. ಅಲ್ಲ, ಖರ್ಗೆ ಅವರು ಇಲ್ಲಿ ಕಾಂಗ್ರೆಸ್ ಸೋಲಿನ ಭೀತಿಯಿಂದಾಗಿ ಇಲ್ಲೇ ಖರ್ಗೆ ಅವರು ಪದೇ ಓಡಾಡ್ತಾ ಇದ್ದಾರೆ ಅಂತ ಇಲ್ಲಿ ಎದುರಾಳಿ ಅಭ್ಯರ್ಥಿ ಹೇಳ್ತಾ ಇರೋದು ಸರ್. ಎಲ್ಲಿ ಓಡಾಡಿನಿ ಹೇಳಿ? ಯಾವ ಮೀಟಿಂಗ್ ಮಾಡೀನಿ? 2 ಮೀಟಿಂಗ್ ಮಾಡೀನಿ. ಮತ್ತೆ ಎಲ್ಲಿ ನಾ 53 ವರ್ಷ ಕಳೆದಿದ್ದೀನಿ, ಅಲ್ಲಿ ನಾನು ಅಟ್ಲೀಸ್ಟ್ 1-2 ದಿವಸ ಕಳಿಬಾರ್ದ? ಅದು ಏನೂ ಸಂಬಂಧನೇ ಇಲ್ಲ. ಇವರು ನಮ್ಮ ಮೋದಿ ಅವರು 2 ಸಾರಿ ಬಂದು ಹೋದ್ರು. ಅವ್ರ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ಕೆಲವು ಜನ RSS ದವ್ರು ಇಲ್ಲೇ ಠಿಕಾಣಿ ಹಾಕಿದ್ದಾರೆ. ಅವ್ರಿಗೇನು ಸಂಬಂಧ? ನೀವು ಅವ್ರಿಗೆ ಬಿಟ್ಟು ನನಗೆ ಕೇಳ್ತೀರಿ. ನನ್ನ ಊರು, ನನ್ನ ನೀರು, ನನ್ನ ಭೂಮಿ ಇಲ್ಲಿದೆ. ನನಗೆ ನೀವು ಕೇಳಿದ್ರೆ ನಾ ಏನ್ ಹೇಳಿ? ಅಲ್ಲ, ಗ್ಯಾರಂಟಿಗಳು ಏನು ವರ್ಕೌಟ್ ಆಗಲ್ಲ ಅನ್ನುವಂಥ ಮಾತು. ಯಾಕಂದ್ರೆ ದೇಶ ರಕ್ಷಣೆಗಾಗಿ ಯಾರು ಉದ್ದೇಶ ಸರಿ ಇಲ್ವೋ ಅವ್ರು ಇಂಥದ್ದು ಕೇಳ್ತಾರೆ, ಅದೇ ಇಂಥದ್ದು ಪ್ರಚಾರ ಮಾಡ್ತಾರೆ. ಏನ್ ಹೆಣ್ಮಕ್ಳಿಗೆ 2,2 ಸಾವಿರ ರೂಪಾಯಿ ಸಿಗ್ತಾ ಇಲ್ಲ, 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ, ಮತ್ತು ನಿಮ್ಮ ಯುವಕರಿಗೆ ಏನ್ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ 3,500 ರೂಪಾಯಿ ಡಿಪ್ಲೊಮಾ ಮತ್ತು ಡಿಗ್ರಿ ಹೋಲ್ಡರ್ಗಳಿಗೆ ಇದನ್ನ ಮಾಡ್ತಾ ಇಲ್ಲ, ಅಕ್ಕಿ ಕೊಡ್ತಾ ಇಲ್ಲ, ಯಾವುದು. ಆಮೇಲೆ ಫ್ರೀ ಬಸ್ ಇಲ್ಲ. ಇಷ್ಟು ಕಣ್ಣಾರ ನೋಡಿ ನೀವು ಇದನ್ನ ಮಾಡ್ತೀರಂದ್ರೆ ಇದಕ್ಕೆ ನಾ ಹೇಳ್ಬೋದು, ಕಾಂಗ್ರೆಸ್ ಬಗ್ಗೆ ಏನ್ ಪ್ರಿಜುಡಿಸಸ್ ಅವ ಅದನ್ನ ಕೆಲವು ಜನ ಇಟ್ಕೊಂಡು ಇದನ್ನೇ ಪ್ರಚಾರ ಮಾಡ್ತಾರೆ.